ನಮಸ್ಕಾರ ಸ್ನೇಹಿತರೆ, ಬಡ್ಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬಹಳ ಸುಲಭವಾಗಿ ಎಲ್ಲರಿಗೂ ಇಷ್ಟವಾಗುವಂತಹ ಬೇಸನ್ ಲಾಡನ್ನು ಯಾವ ರೀತಿ ಮಾಡುವುದು ಅಂತ ನೋಡೋಣ. ಬೇಸನ್ ಲಾಡನ್ನು ಮಾಡಲಿಕ್ಕೆ ಮೊದಲಿಗೆ ನಮಗೆ ಕಡಲೆ ಹಿಟ್ಟು ಬೇಕಾಗ್ತದೆ. ಕಡಲೆ ಹಿಟ್ಟು ನಾನಿಲ್ಲಿ 2 ಕಪ್ನಷ್ಟು ತಗೊಂಡಿದ್ದೇನೆ. 2 ಕಪ್ ಅಂತ ಹೇಳಿದರೆ ಈ ಒಂದು ಕಪ್ಪಿನ ಅಳತೆಯಲ್ಲಿ 2 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ನಾನಿಲ್ಲಿ ತಗೊಂಡಿದ್ದೇನೆ. ಹಾಗೇನೆ ಸಕ್ಕರೆ 1 ಕಪ್ಪು, ತುಪ್ಪ ಕೂಡ 1 ಕಪ್ ಆಗುವಷ್ಟು ನಾನಿಲ್ಲಿ ತಗೊಂಡಿದ್ದೇನೆ. ನಂತರ 1-2 ಟೇಬಲ್ ಸ್ಪೂನಷ್ಟು ಗೋಡಂಬಿ, ನಂತರ ಏಲಕ್ಕಿ ಪುಡಿ ಇದ್ದರೆ ನೀವಿಲ್ಲಿ ಏಲಕ್ಕಿ ಪುಡಿನ ಯೂಸ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಯೂಸ್ ಮಾಡ್ಬೋದು. ನಾನಿಲ್ಲಿ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಯೂಸ್ ಮಾಡ್ತಾ ಇದ್ದೇನೆ. ಈಗ ಬೇಸನ್ ಲಾಡನ್ನು ಮಾಡಲಿಕ್ಕೆ ಮೊದಲಿಗೆ ನಾವು ಸ್ಟವ್ ಮೇಲೆ ಬಾಣಲಿನ ಇಟ್ಟು ಬಾಣಲಿ ಬಿಸಿಯಾದ ನಂತರ ಅದಕ್ಕೆ ನಾವು ತೆಗೆದಿಟ್ಟಿರುವಂತಹ 1 ಕಪ್ ಅಳತೆಯ ತುಪ್ಪವನ್ನು ಹಾಕೊಳ್ಬೇಕು. ತುಪ್ಪ ಚೆನ್ನಾಗಿ ಬಿಸಿಯಾದ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ 2 ಕಪ್ ಅಳತೆಯ ಕಡಲೆ ಹಿಟ್ಟನ್ನು ನಾವಿದಕ್ಕೆ ಸೇರಿಸ್ಕೊಳ್ಬೇಕು. ಈ ರೀತಿ ಸೇರಿಸ್ಕೊಂಡು ನಾವು ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ಅಂತ ಹೇಳಿದ್ರೆ ತುಪ್ಪದಲ್ಲಿ ಕಡಲೆ ಹಿಟ್ಟನ್ನ ನಾವು ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಕನಿಷ್ಠ ಅಂದರೂ 1/4 ಗಂಟೆ 20 ನಿಮಿಷ ಆದರೂ ನಾವಿದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಇಲ್ಲಿ ನಾವು ಹಿಟ್ಟನ್ನು ಗಂಟಾಗಲಿಕ್ಕೆ ಬಿಡಬಾರ್ದು. ಇಲ್ಲಿ ಸಮಯ ಮತ್ತು ತಾಳ್ಮೆ ತುಂಬಾ ಮುಖ್ಯವಾಗುತ್ತೆ. ನಿಮಗೆ ತಾಳ್ಮೆ ತುಂಬಾ ಇದ್ದರೆ ನೀವು ಅರ್ಧ ಗಂಟೆಗಳ ಕಾಲ ಬೇಕಾದರೂ ಹುರ್ಕೊಳ್ಬೋದು. ನೀವಿಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕ ಗಂಟುಗಳು ಸಾಮಾನ್ಯವಾಗಿ ಆಗ್ತದೆ. ಹಾಗೆಲ್ಲ ಆದರೆ ಅದನ್ನು ಸರಿ ಮಾಡಿಕೊಂಡು ಚೆನ್ನಾಗಿ 20 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಹುರ್ಕೊಳ್ಬೇಕು. ಒಂದು 15 ನಿಮಿಷಗಳ ಕಾಲ ಹುರಿದಾದ ನಂತರ ಪುನಃ ಅದಕ್ಕೆ 1 ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಪುನಃ 10 ನಿಮಿಷಗಳ ಕಾಲ ಚೆನ್ನಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಹುರ್ಕೊಳ್ಳೋಣ. ಈಗ ಹಿಟ್ಟು ಈ ಒಂದು ಹದಕ್ಕೆ ಬಂದಿದೆ. ಈ ಒಂದು ಹದಕ್ಕೆ ಬಂದ ನಂತರ ಇದನ್ನು ನಾವೀಗ ತಣ್ಣಗಾಗಲಿಕ್ಕೆ ಬಿಡೋಣ. ನಾನು ಇದನ್ನು ಇನ್ನೊಂದು ಪಾತ್ರೆಗೆ ಹಾಕಿ ಇದನ್ನ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಹಿಟ್ಟು ತಣ್ಣಗಾಗುವಂತಹ ಸಮಯದಲ್ಲಿ ನಾವು ಸ್ಟವ್ ಮೇಲೆ ಇನ್ನೊಂದು ಬಾಣಲಿನ ಇಟ್ಕೊಳ್ಳೋಣ. ಬಾಣಲಿ ಬಿಸಿಯಾದ ನಂತರ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಗೋಡಂಬಿಯ ತುಂಡುಗಳನ್ನು ಅದಕ್ಕೆ ಹಾಕ್ಕೊಳ್ಬೇಕು. ಹಾಗೆಯೇ 1 ಚಮಚ ತುಪ್ಪನ ಸೇರಿಸ್ಕೊಂಡು ತುಪ್ಪದಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನಂತರ ಆ ಗೋಡಂಬಿಯ ತುಂಡುಗಳನ್ನು ಹಿಟ್ಟಿಗೆ ಸೇರಿಸ್ಕೊಳ್ಬೇಕು. ಈಗ ಒಂದು ಮಿಕ್ಸಿ ಜಾರ್ನ ತಗೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಸಕ್ಕರೆಯನ್ನು ತಗೊಂಡು ಆ ಮಿಕ್ಸಿ ಜಾರ್ನಲ್ಲಿ ಹಾಕಿ ಹಾಗೇನೆ ಏಲಕ್ಕಿ ಪುಡಿ ಅಥವಾ ಏಲಕ್ಕಿ ಇದ್ದರೆ ಅದನ್ನ ಕುಟ್ಟಿ ಪುಡಿ ಮಾಡಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಬೇಕು. ಇದನ್ನ ಈಗ ಸಕ್ಕರೆನ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಸಕ್ಕರೆ ಈ ಒಂದು ಹದಕ್ಕೆ ಪುಡಿಯಾಗಬೇಕು. ಈ ಒಂದು ಹದಕ್ಕೆ ಪುಡಿಯಾದ ನಂತರ ಇದನ್ನು ನಾವು ಕಡಲೆ ಹಿಟ್ಟಿನ ಜೊತೆನೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಕ್ಕರೆ ಹುಡಿ ಎಲ್ಲಿಯೂ ಕಾಣದ ರೀತಿಯಲ್ಲಿ ನಾವು ಅದನ್ನು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಒಂದು ಸಮಯದಲ್ಲಿ ನಾವು ತುಪ್ಪ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ಇನ್ನು ನಾವು ಇದನ್ನು ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ನಿಂಬೆಹಣ್ಣಿನ ಗಾತ್ರದಷ್ಟು ಸಣ್ಣದಿರುವ ಉಂಡೆಗಳನ್ನು ನಾವಿಲ್ಲಿ ಮಾಡ್ಕೊಳ್ಳುವಂಥದ್ದು. ಬೇಕಾದರೆ ನೀವು ದೊಡ್ಡ ಉಂಡೆಗಳನ್ನು ಸಹ ಮಾಡ್ಕೊಳ್ಬೋದು. ಈ ರೀತಿ ನಾವು ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳುವಂಥದ್ದು. ಮನೆಯಲ್ಲಿ ಸಣ್ಣ ಫಂಕ್ಷನ್ಸ್ ಇದ್ದರೆ ಅದಕ್ಕೆ ಏನಾದರೂ ಸಿಹಿ ತಿಂಡಿ ಬೇಕು ಅಂತ ಇದ್ದರೆ ಇದನ್ನು ನಾವು ಬೇಗನೆ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬೇಸನ್ ಲಾಡು ರೆಡಿ ಆಯಿತು. ಇದು ಬಾಯಲ್ಲಿ ಇಟ್ಟರೆ ಕರಗಿ ಹೋಗುತ್ತೆ, ಅಷ್ಟು ಚೆನ್ನಾಗಿರುವಂತಹ ಒಂದು ಲಾಡು. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇದನ್ನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದನ್ನ ನಾವು ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ಇದರಲ್ಲಿ ಕಷ್ಟ ಅಂತ ಹೇಳೋದಾದರೆ ನಮಗೆ ಇಲ್ಲಿ ತಾಳ್ಮೆ ತುಂಬಾ ಮುಖ್ಯ. ಈ ಬೇಸನ್ ಲಾಡಲ್ಲಿ ಕಡಲೆ ಹಿಟ್ಟನ್ನು ನಾವು ಹುರ್ಕೊಳ್ಳುವಾಗ 20 ನಿಮಿಷ ಅಥವಾ ಅರ್ಧ ಗಂಟೆಗಳ ಕಾಲ ತುಂಬ ತಾಳ್ಮೆಯಿಂದ ಹುರ್ಕೊಳ್ಬೇಕು. ನೀವು ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಕೆಳಗೆ ಕಾಣ್ತಿರೋ ಬೆಲ್ ಐಕಾನ್ನಲ್ಲಿ ಆನ್ ಇಟ್ಕೊಳ್ಳಿ. ನಾನು ಯಾವುದೇ ವಿಡಿಯೋಸ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.